ಅನು ಅನು ಏನಾಯ್ತು? ಲಕ್ಕಿ ಲಕ್ಕಿ ಯಾಕೆ ಕಳ್ತಿದ್ಯಾ ಹೇಳು. ಅಪ್ಪ ಇದ್ದಕ್ಕಿದ್ದ ಕುಸಿದ್ ಬಿಟ್ರು, ಆಸ್ಪತ್ರೆ ಕರ್ಕೊಂಡ್ ಬಂದಿದ್ದೀನಿ. ಕಷ್ಟ ಕಾಲದಲ್ಲಿ ನಾನು ನಿನಗಾಗದೆ ಹೋದ್ರೆ ಆ ದೇವರು ನನಗೆ ಕ್ಷಮಿಸಲ್ಲ. ಅಪ್ಪ ಸಿಟ್ಟು ಮಾಡ್ಕೋಬಹುದು, ಜೋರ್ ಮಾಡ್ಬೋದು, ಆದ್ರೆ ಪರಿಸ್ಥಿತಿನ ಅರ್ಥ ಮಾಡ್ಕೋತಾರ ಅನ್ನೋ ನಂಬಿಕೆ ನನಗಿದೆ. ನೀವು ಹೋಗಿ ಪ್ಲೀಸ್, ಅರ್ಥ ಮಾಡ್ಕೊಳ್ಳಿ, ಹೋಗಿ ಲಕ್ಕಿ ಪ್ಲೀಸ್. ಯಾಕೆ ಹಿಂಗ್ ಮಾಡ್ತಿದ್ದೀರಾ ನೀವು? ಎಲ್ಲವನ್ನು ನಾನು ಹೇಳ್ತೀನಿ ಅವ್ರಿಗೆ. ನಿಮ್ಗೋಸ್ಕರ ಸಿಂಧು ಕಾಯ್ತಿರ್ತಾಳೆ. ಇದು ಒಂದು ಜೀವದ ಪ್ರಶ್ನೆ, ನೀನು ಕಾಯ್ತಾ ಇದೀಯಾ? ಅಮ್ಮ ನೋಡು ಎಲ್ಲ ಹೇಗೆ ಕೂತವೆ ಅಂತ. ಎರಡು 35. ನೋಡ್ತಾ ಇರು, ರಸ್ತೆ ಆಗೋದಿಲ್ಲ ಇವತ್ತು. ಇನ್ನೇನೆ ಸ್ವಲ್ಪ ಹೊತ್ತಿಗೆ ಕೋಳಿ ಕೂಗುತ್ತೆ. ಜಾನಕಿ, ಸ್ವಲ್ಪ ಚಕ್ಕರ್ ಬಂದಾಗ ಆಗ್ತಾ ಇದೆ. ನಾನು ಹೋಗಿ ಮಲ್ಕೊಳ್ಳ. ಹೋಗಿ ಮಲ್ಕೋಣ. ನಾಲ್ಕು ಗಂಟೆ ಆಯ್ತು ಪುಣ್ಯಾತ್ಮ, ಹೊರಡಿ. ರಸ್ತಾ ಟಮಾರು. ಅಪ್ಪ ಕೋಳಿ ಕೂಗೋ ಹೊತ್ತಾಯ್ತು. ಕೋಳಿ ಕೂಗ್ಲಿಲ್ಲ ಅಂದ್ರು ಜಾನಕಿರಮ್ಮ ಕೂಗ್ತಾನೆ. ಇವತ್ತಿನ ರಾತ್ರಿ ಬಗ್ಗೆ ನಿನಗೆ ಜ್ಞಾನ ಇತ್ತೋ ಇಲ್ವೋ? ಟೈಮ್ ಎಷ್ಟಾಯ್ತು ಹೇಳು? 4:50. ಎಲ್ಲಿ ಹೋಗಿದ್ದೆ ಇಷ್ಟೊತ್ತಿನವರೆಗೂ? ಮೊದಲ ರಾತ್ರಿ ಹಾಲು ಕುಡಿದ ತಕ್ಷಣ ಎಲ್ಲ ಓಡ್ ಹೋದೆ ಅಂತಲ್ಲ, ಏನಿತ್ತು ಅಂತ ರಾಜಕಾರಿ ನಿಂಗೆ? ಒಂಚೂರಾದ್ರೂ ಜವಾಬ್ದಾರಿ ಬೇಡ? ನಿನ್ ಮದುವೆ ಆಗಿರೋ ಹುಡುಗಿ ಏನ್ ಅನ್ಕೋತಾಳೆ? ಪ್ರಜ್ಞೆ ಬೇಡ ನಿಂಗೆ? ನೀನ್ ಮಾಡಿದ್ ಸರಿ ಇದೆಯಾ ಅಂತ ಯೋಚನೆ ಮಾಡು. ಅಪ್ಪ ಬೈತಿದ್ದಾರೆ ಅಂತ ಅಂದ್ಕೋಬೇಡ. ಆ ಹುಡುಗಿ ಫೋನ್ ಮಾಡಿ ಕರೆಸ್ಕೊಳ್ಳೋಂಥದ್ದು ಏನಿತ್ತು? ಅಂಥದ್ದೇನಿದೆ ನಿಮ್ಮಿಬ್ಬರ ಮಧ್ಯೆ? ಅದು ಈ ದಿನದ ರಾತ್ರಿ. ಅಂಥದ್ದೇನಿಲ್ಲಪ್ಪ, ಹೋಗ್ಲೇಬೇಕಾದಂತ ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಅವರಪ್ಪ ಆಸ್ಪತ್ರೆಯಲ್ಲಿದ್ದಾರೆ.
ಆಸ್ಪತ್ರೆ? ಅಪ್ಪ, ಅನು ಅಪ್ಪನಿಗೆ ಸಿವಿಯರ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿದೆ. ಮಾನಸ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡಿದ್ದಾರೆ. ಸಾವು ಬದುಕಿನ ನಡುವೆ ಹೋರಾಡ್ತಿದ್ದಾರೆ. ಏನ್ ಮಾಡೋದಪ್ಪ? ಅದು ಫೋನ್ ಮಾಡಿದ್ಲು, ಕಣ್ಣೀರು ಹಾಕಿದ್ಲು. ಹೋಗ್ದಿರಕ್ಕಾಗುತ್ತಪ್ಪ? ಅವನ್ಗೇನಾದ್ರೂ ನಮ್ಗೇನಂತೆ? ಸಂಬಂಧ ಬೇಡ ಅಂತ ಕಡ್ಕೊಂಡು 25 ವರ್ಷ ಆಗಿದೆ. ಆಗಿರ್ಬೋದು. ಎಂತಪ್ಪ, ಒಬ್ಬ ಮನುಷ್ಯ ಅಂತೂ ಹೌದಲ್ವಪ್ಪ. ನನ್ನ ಫ್ರೆಂಡ್ ಅಪ್ಪ ಅನ್ನೋ ಸಂಬಂಧ ಸಾಕಲ್ಲಪ್ಪ ನನಗೆ ಹೋಗೋದಕ್ಕೆ. ಅದಕ್ಕೋಸ್ಕರ ಹೋದಪ್ಪ. ಸಂಬಂಧಗಳು ಸಾವಿರಾರು ಹುಟ್ಟುತ್ತವೆ, ಸಾಯ್ತವೆ. ಅದಕ್ಕಿಂತ ನಮ್ಮ ಜೊತೆ ಶಾಶ್ವತವಾಗಿರೋರು ಮುಖ್ಯ. ಆ ಸಂಬಂಧನ ಜೋಪಾನವಾಗಿ ಕಾಪಾಡ್ಕೋಬೇಕು. ಯಾವಳು ಫೋನ್ ಮಾಡಿದ್ಲು ಅಂತ ಎದ್ದು ಓಡೋ ಹೋಗೋದಲ್ಲ. ಅವಳು ಯಾವಳು ಅಲ್ಲಪ್ಪ, ನಿನ್ ತಂಗಿ ಮಗಳಲ್ವಾ? ನನ್ನ ತಂಗಿ ಸತ್ತು ಹೋಗಿ ಯಾವುದೋ ಕಾಲ ಆಯ್ತು. ಸತ್ತೋಗಿರೋ ಸಂಬಂಧಗಳಿಗೆ ಗಂಟು ಬಿದ್ದು ಜೀವಂತವಾಗಿರೋ ಸಂಬಂಧಗಳನ್ನ ಕಳ್ಕೋಬೇಕೇನೋ? ಈಗ ನೀನ್ ಮಾಡಿರೋ ಮಹತ್ ಕಾರ್ಯ ರಾಜೇಂದ್ರ ಬಾಬು ಮನೆ ಗೊತ್ತಾದ್ರೆ ಏನಾಗುತ್ತಂತೆ ಗೊತ್ತಾ ನಿಂಗೆ? ಮೊದಲನೇ ರಾತ್ರಿ ಯಾವ್ದೋ ಹುಡುಗಿ ಫೋನ್ ಬಂತು ಅಂತ ಎದ್ದು ಹೋದ ಅಂದ್ರೆ ಏನ್ ಅನ್ಕೊಳ್ಳೋದಿಲ್ಲ ಅವರು? ನಿಮ್ ಜೊತೆನೆ ಬದುಕಬೇಕು ಅಂತ ಕನಸು ಕಟ್ಕೊಂಡು ಬಂದವಳಿಗೆ ಮೋಸ ಮಾಡ್ತೀಯ. ಪಾಪ, ನನ್ನ ಬಗ್ಗೆ ಇರೋ ಗೌರವದಿಂದ ಸುಮ್ಮನಿದ್ದಾಳೆ. ನೋಡು ಲಕ್ಷ್ಮಣ್, ಇದೇ ಕೊನೆ. ನನ್ನ ಸಂಬಂಧಗಳ ನೆಪ ಹೇಳ್ಕೊಂಡು ನೀನ್ ತಿಪ್ಪೆ ಸಾರಿಸೋದಕ್ಕೆ ಹೋಗ್ಬೇಡ. ಹೋಗು, ಸಿಂಧು ಕಾಯ್ತಾ ಇದ್ದಾಳೆ, ಸಮಾಧಾನ ಮಾಡು. ಹೋಗು. ಅಲ್ಲಪ್ಪ, ಯಾರು ಏನು ಹೇಳ್ಬೇಕಾಗಿಲ್ಲ. ಹೇಳೋದನ್ನೆಲ್ಲ ನಾನು ಹೇಳಿದ್ದೀನಿ. ನೋಡು. ಒಂದೇ ಸಮನೆ ನಿಟ್ಟುಸಿರು ಬಿಸುಗುಡುವ ತೀರದ ಮೌನ ತುಂಬಿ ತುಳುಕೋ ಕಂಗಳಲ್ಲಿ ಕರಗುತ್ತಿದೆ ಕನಸಿನ ಬಣ್ಣ ಎದೆಯ ಜೋಪಡಿಯ ಒಳಗೆ ಕಾಲಿಡದೆ ಕೊಲುತ್ತಿದೆ ಒಲವು ಮನದ ಕಾರ್ಮುಗಿಲಿನ ತುದಿಗೆ ಮಳೆ ಬಿಲ್ಲಿನಂತೆ ನೋವು ಕೊನೆಯಿರದ ಏಕಾಂತವೇ ಒಲವೇ. ನೀನಿನ್ನೂ ಮಲ್ಗಿಲ್ವಾ? ಮಲ್ಕೋ. ನೀವು ನಾನು ಮಲ್ಕೋತೀನಿ. ನೀವೆಲ್ಲಿಗೆ ಹೋಗಿದ್ರಿ? ಏನೋ ಎಮರ್ಜೆನ್ಸಿ ಇತ್ತು. ನಿಧಾನವಾಗೆಲ್ಲ ಹೇಳ್ತೀನಿ, ನೀನ್ ಮಲ್ಕೋ. ಜೀವ ಕಳೆವ ಮೃತಕ್ಕೆ ಒಲವೆಂದು ಹೆಸರಿಡಬಹುದೇ? ಪ್ರಾಣ ಉಳಿಸೋ ಖಾಯಿಲೆಗೆ ಪ್ರೀತಿಯೆಂದೆನ್ನಬಹುದೇ? ಅಂಗನ ಸಾಚಾದರದಲ್ಲಿ ಮುಳ್ಳಿನ ಹಾಸಿಗೆಯಲ್ಲಿ ಮಲಗಿ ಯಾತನೆಗೆ ಮೊಗಳನಗು ಬರಲು ಕಣ್ಣಾಹನೆ ದೇವ್ರೆ, ಅನು ಅಪ್ಪನಿಗೇನು ಆಗದೆ ಇರಲಿ. ಅನು ಕಣ್ಣಲ್ಲಿ ನೀರು ಬರೋದನ್ನ ನಾನು ನೋಡ್ಲಾರೆ. ಒಲವೇ. ಯಾಕೆ ಹೀಗೆ ಮಾಡ್ತಿದ್ದಾರೆ ಇವರು? ಯಾಕೇನು ಹೇಳಲ್ಲ ನಂಗೆ? ನಾನು ಏನ್ ಮಾಡ್ಲಿ ಈಗ? ಒಲವೆಂದು ಹೆಸರಿಡಬಹುದೇ? ಪ್ರಾಣ ಉಳಿಸೋ ಖಾಯಿಲೆಗೆ ಪ್ರೀತಿಯೆಂದೆನ್ನಬಹುದೇ?
ದಿನಗಳ ಬಣ್ಣಿಸಬಹುದೇ ಮೂರು ಸ್ವರದ ಹಾಡಿನಲ್ಲಿ ಹೃದಯವನ್ನು ಹರಿಬಿಡಬಹುದೇ ಉಕ್ಕಿ ಬರುವ ಕಂಠದಲ್ಲಿ ಯಾಕೆ ಹೀಗಾಯ್ತು ನನ್ನ ಪರಿಸ್ಥಿತಿ? ಹೇಳುತ್ತಿದೆ ಎಲ್ಲ ಕಳ್ಕೊಂಡೆ ಅಮ್ಮ. ಏನಮ್ಮ ಇದೆಲ್ಲ? ನೀನ್ ಮಾಡಿದ ಮದ್ವೆ ಫಲಿಸ್ಲೇ ಇಲ್ಲ. ನನ್ ಪಕ್ಕದಲ್ಲಿರೋ ನೀನೇ ಕಣೋ ನನ್ ತಾಳಿ ಕಟ್ದೋನು ಅಂತ ಹೇಳೋ ಸ್ಥಿತಿನಲ್ಲಿ ನಾನಿಲ್ಲ. ಇಲ್ಲಿ ನೋಡಿದ್ರೆ ಅಪ್ಪ ಹೀಗ್ ಮಲ್ಕೊಂಡಿದ್ದಾರೆ. ನನ್ ಕೈಲಿ ತಡ್ಕೊಳಕ್ ಆಗ್ತಿಲ್ಲ. ನಿನ್ನೆ ಪ್ರೀತಿ ಮಾಡ್ತೀನಿ ಅಂದ, ನೀನೇ ನನ್ನ ಪ್ರಾಣ ಅಂದ. ನಿನ್ನ ಬಿಟ್ಟು ಯಾರು ಇಲ್ಲ ನಂಬು ಅಂದ. ನಾನ್ ಕೇಳಲಿಲ್ಲ. ನನ್ ಗಂಡ ಎಲ್ಲೋ ಇದ್ದಾನೆ ಅನ್ಕೊಂಡು ದೂರ ಮಾಡಿದೆ. ಅಪ್ಪ ಇವನು ಅಂತ ಗೊತ್ತಾಗೋ ಹೊತ್ತಿಗೆ ಅವ್ನು ಹೇಳಿದ್ದೆ ನಿಜ ಆಯ್ತು. ಅಪ್ಪ ನೋಡಿದ್ಯಾ ನನ್ನ ಸ್ಥಿತಿ? ನಾಗಕ್ಕ ನುಡಿತಾವಳೆ ನಾಗಕ್ಕ ನುಡಿತಾವಳೆ. ಮದುಮಗಳ ಕೂದಲು ಕೆದರಿಲ್ಲ, ಸೀರೆ ಸುಕ್ಕಾಗಿಲ್ಲ, ಕಣ್ಣಂಚಿನ ಕಾಡಿಗೆ ಮಾಸಿಲ್ಲ, ಹಣೆಯಲ್ಲಿ ಕುಂಕುಮ ಕಾಣ್ತಾ ಇಲ್ಲ, ಮುಡಿದ ಮಲ್ಲಿಗೆ ಉದುರಿಲ್ಲ, ಬಳೆಗಳು ಹೊಡೆದಿಲ್ಲ, ಸೊಂಟದಲ್ಲಿ ನಾಚಿಕೆ ಕಾಣ್ತಾ ಇಲ್ಲ, ತೋಳಲ್ಲಿ ಇನಿಯನ ಗುರುತುಗಳೇ ಇಲ್ಲ. ಇದು ಯಾವ ಸೀಮೆ ಫಸ್ಟ್ ನೈಟ್ ನಿಂದು? ಏನೇ ಭರ್ಜರಿಯಾಗಿ ನಡೀತಾ ನಿನ್ನ ಮೊದಲ ರಾತ್ರಿ ಸಂಭ್ರಮ? ಹೇಳೆ, ನನಗ್ ಗೊತ್ತು ಏನು ನಡೆದಿರಲ್ಲ ಅಂತ. ಯಾವಾಗ ನಿನ್ ಗಂಡ ಅನ್ನಿಸ್ಕೊಂಡಿರೋನು ರಾತ್ರಿನೇ ಹಾರ್ ಹೋದ್ನೋ ಆವಾಗ್ಲೇ ಅನ್ಕೊಂಡೆ ಇದ್ರ ಕತೆ ಅಷ್ಟೇ ಅಂತ. ಹೋಗಿ ಹೋಗಿ ಅವನ್ ಯಾಕೆ ಮದ್ವೆ ಅದೇ? ದೇಹ ಒಂದು ಕಡೆ ಮನ್ಸೊಂದು ಕಡೆ ಹಂಚ್ಕೊಂಡಿರೋ ಗಂಡಸರ ಹಣೆ ಬರನೇ ಇಷ್ಟು. ಅಲ್ಲೂ ಸುಖವಿಲ್ಲ, ಇಲ್ಲೂ ಸುಖವಿಲ್ಲ. ಕಾರಣ ಏನು ಅಂತ ನಮ್ಮ ಲಕ್ಷ್ಮಣ ಹೇಳಿದ್ನಲ್ಲ. ಏನ್ ಹೇಳೋದು ಏನ್ ಕೇಳೋದು? ಸ್ವಲ್ಪನೂ ಜವಾಬ್ದಾರಿ ಬೇಡ ಇವನ್ಗೆ. ಅವಳು ಯಾವಳ ಫೋನ್ ಮಾಡಿದ್ಲು ಅಂತ ಮದುವೆ ಆದ ಮೊದಲೇ ರಾತ್ರಿ ಎದ್ದು ಹೊಟ್ಟೋಗಿದ್ದಾನೆ. ಏನ್ ಅನ್ಕೊಂಡಿದ್ದಾನೆ ಇವನು? ಅಲ್ಲ, ಅವಳು ಯಾವಳು ನನ್ನ ಮಗನ ರಾತ್ರಿ ಫೋನ್ ಮಾಡಿ ಕರ್ಸ್ಕೊಳ್ಳೋದಕ್ಕೆ? ಹೌದು ರೀ, ಅವಳು ಯಾರೂ ಅಲ್ಲ. ನಮ್ಮ ಲಕ್ಷ್ಮಣ ತಪ್ಪು ಮಾಡಿದ್ದಾನೆ. ಆದ್ರೆ ನೀವು ಸುಮ್ಮನೆ ನನ್ನ ಮೇಲೆ ಅಲ್ಲ ರೀ, ಅವಳು ಅವನ ಅತ್ತೆ ಮಗಳು ಅಂತ ಗೊತ್ತಾದ ಮೇಲೇನೆ ಅಲ್ವಾ ಅವನು ಹೋಗಿದ್ದು. ಯಾವ ಸೀಮೆ ಅತ್ತೆ ಮಗಳು? ಅದೆಲ್ಲ ಹಳೆ ಕತೆ, ನನಗಿಷ್ಟಾನೂ ಇಲ್ಲ. ಯಾವತ್ತೋ ಕಡ್ದೋಗಿರೋ ಸಂಬಂಧಗಳು, ಇವನು ಅದನ್ನ ಮುಂದುವರಿಸೋ ಅಗತ್ಯನೇ ಇಲ್ಲ. ಇದೆಲ್ಲ ಏನಂತ ನಂಗೆ ಗೊತ್ತು. ಅಪ್ಪ ಮಗಳು ಇಬ್ರು ಸೇರಿ ನಾಟಕ ಆಡ್ತಿದ್ದಾರೆ. ನನ್ನ ಸಂಸಾರದ ನೆಮ್ಮದಿ ಹಾಳು ಮಾಡಕ್ ನೋಡ್ತಿದ್ದಾರೆ. ಹಳೆ ಸೇಡ್ ತೀರ್ಸ್ಕೊಳ್ಳೋದಕ್ಕೆ ಆಡ್ತಾ ಇರೋ ನಾಟಕ ಇದು. ಅವತ್ತು ಅವನು ಸಿಕ್ತಾಗ್ಲಿ ಅಂದ್ಕೊಂಡೆ ನನ್ನ ಕಷ್ಟ ದಿನಗಳು ಶುರುವಾದವು ಅಂತ. ಹಾಗೆ ಆಯ್ತು. ಯಾರು ಸಿಕ್ಕಿದ್ರು ರೀ? ಅವತ್ತೊಂದಿನ ಮದುವೆಗೆ 1 ತಿಂಗಳ ಹಿಂದೆ ಯಾರ್ದೋ ಮನೇಲಿ ಸಿಕ್ಕಿದ್ದ ಈ ಅನ್ನೋ ಅಪ್ಪ. ಅವನು ನೋಡ್ತಿದ್ದಾಗೆ ಅನ್ನಿಸ್ತು ಈ ಪ್ರಾಣಿ ಏನೋ ಮಾಡೇ ಮಾಡ್ತಾನೆ ಅಂತ. ಅದೇ ನಿಜ ಆಯ್ತು. ಸರಿ ಬಿಡಿ, ನೋಡೋಣ ಏನಾಗುತ್ತೆ ಅಂತ ಕಾದು ನೋಡೋಣ.
ಕಾಯೋ ಅಗತ್ಯ ನಂಗಿಲ್ಲ. ಅವರಿಬ್ಬರಿಗೂ ಏನ್ ಮಾಡ್ಬೇಕು ಅದ್ ಮಾಡ್ತೀನಿ. ಲಕ್ಷ್ಮಣನಿಗೂ ಅಷ್ಟೇ ಜವಾಬ್ದಾರಿ ಪಾಠ ಕಲಿಸ್ತೀನಿ. ಇವತ್ತು ಯಾರನ್ನೂ ಸುಮ್ಮನೆ ಬಿಡಲ್ಲ. ಡಾಕ್ಟರ್, ಅಪ್ಪ ಹೇಗಿದ್ದಾರೆ? ಇಂಪ್ರೂವ್ ಆಗ್ತಾ ಇದ್ದಾರೆ, ಆದರೆ ಸಂತೋಷ ಪಡುವಂಥದ್ದೇನು ಅಷ್ಟಾಗಿ ಕಾಣ್ತಾ ಇಲ್ಲ. ಅಂದ್ರೆ ನಿಮ್ಮ ತಂದೆ ಹಾರ್ಟ್ ತುಂಬ ವೀಕ್ ಆಗಿದೆ. ಬ್ಲಡ್ ಫ್ಲೋ ಸರಿಯಾಗಿ ಆಗ್ತಿಲ್ಲ ಅನ್ನೋದಾದರೆ ಬೇರೇನೂ ಮಾಡ್ಬೋದು. ಆದರೆ ಅವ್ರ ಹಾರ್ಟ್ ಎನ್ಲಾರ್ಜ್ ಆಗಿದೆ. ತುಂಬ ಹುಷಾರಾಗಿ ನೋಡ್ಕೋಬೇಕು. ನಾನು ನೋಡ್ಕೋತೀನಿ ಡಾಕ್ಟರ್. ನೋಡಿ, ನಾನು ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ನಿಮ್ಮನ್ನು ಎಚ್ಚರಿಸೋದು ನನ್ನ ಕರ್ತವ್ಯ. ಇಂಥ ಕೇಸಲ್ಲಿ ಬದುಕೋದು ಸ್ವಲ್ಪ ಕಷ್ಟ. ಅದಕ್ಕೆ ಐಡಿಯಲ್ ಸಿಚುಯೇಷನ್ ಬೇಕಾಗುತ್ತೆ. ಯಾವತ್ತೂ ಅವ್ರು ಬೇಜಾರು ಮಾಡ್ಕೋಬಾರ್ದು, ಗಾಬರಿ ಆಗಬಾರ್ದು, ಸ್ಟ್ರೆಸ್ ಮಾಡ್ಕೋಬಾರ್ದು. ಸ್ಟ್ರೆಸ್ ಆಗ್ತಿದ್ದಾಗೆ ಹಾರ್ಟ್ ರೇಟ್ ಜಾಸ್ತಿ ಆಗುತ್ತೆ, ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ, ತೊಂದರೆ ಆಗುತ್ತೆ. ಅವ್ರ ಮನಸ್ಸಿಗೆ ಯಾವುದೇ ಒತ್ತಡ ಆಗದೇ ಇರೋ ಥರ ನೋಡ್ಕೋಬೇಕು. ಅವ್ರ ಆಯಸ್ಸು ಅವ್ರನ್ನ ನೋಡ್ಕೊಳ್ಳೋರ ಕೈಯಲ್ಲಿರುತ್ತೆ. ಇಲ್ಲ ಡಾಕ್ಟರ್, ಅಪ್ಪಗೊಂಚೂರು ನೋವಾಗ್ದಿರೋ ಹಾಗೆ ನಾನು ನೋಡ್ಕೋತೀನಿ. ಗುಡ್ ಲಕ್ ಅಮ್ಮ, ಒಳ್ಳೇದಾಗ್ಲಿ. ಇವತ್ತು ನಿಮ್ಮ ತಮ್ಮನಿಗೆ ನೀವೇ ಸಮಾಧಾನ ಹೇಳಬೇಕು. ಅವನು ನನ್ನ ಮಾತು ಎಲ್ಲಿ ಕೇಳ್ತಾನೆ? ಅವನಿಗೆ ಅವನದೇ ಹಠ. ಹಾಗಲ್ಲ ಬಾಬಾ, ಇವತ್ತು ಎರಡರಲ್ಲೊಂದು ಆಗಲೇಬೇಕು ಅನ್ನೋ ಹಠದಲ್ಲಿದ್ದಾರೆ ಅವರು. ಏನು ಮಾಡ್ತಾರೋ ಅಂತ ಭಯ ಆಗ್ತಾ ಇದೆ. ಅಮ್ಮ, ಅಪ್ಪ ಬಂದರು. ಕೆಲಸ ಇದೆ, ಹೋಗ್ಬಿಟ್ಟು ಬರ್ತೀನಿ. ಇಷ್ಟು ಬೆಳಗ್ಗೆ ಯಾವ ಕಡೆ ಹೊರಟ್ರೆ? ಇನ್ನೂ ತಿಂಡಿನೂ ಮಾಡಿಲ್ಲ ನೀವು? ಸ್ವಲ್ಪ ಕೆಲಸ ಇದೆ, ಕಳೆ ಕೀಳೋ ಕೆಲಸ ಮುಗಿಸ್ಕೊಂಡ್ ಬರ್ತೀನಿ. ಜಾನಕಿ, ನಾನು ಬರ್ತೀನೋ ನಿನ್ ಜೊತೆ? ಯಾರು ಬರೋದು ಬೇಡ. ನೀನ್ ಬಂದ್ರೆ ತೇಪೆ ಸಾರ್ಸೋ ಕೆಲಸ ಮಾಡ್ತೀಯ ಅಂತ ಗೊತ್ತು. ಇದು ನಾನು ಒಬ್ನೇ ಮಾಡ್ಬೇಕಾಗಿರೋ ಕೆಲಸ, ಮುಗಿಸ್ಕೊಂಡ್ ಬರ್ತೀನಿ. ರೀ ರಾಜೀವಿ, ಹೆದರ್ಕೋಬೇಡ. ನಾನೇನ್ ಕೊಲೆ ಮಾಡೋದಕ್ಕೆ ಹೋಗ್ತಾ ಇಲ್ಲ, ಸಾವನ್ನ ನೆನ್ಸೋದಕ್ಕೆ ಹೋಗ್ತಾ ಇದ್ದೀನಿ. ಹೋಗ್ಬರ್ಲಿ ಬಿಡು. ಅವನ ಸಿಟ್ಟಿಗೂ ಒಂದು ಗವಾಕ್ಷಿ ಬೇಕಲ್ವಾ? ಅದೇನಾಗುತ್ತೋ ಆಗಲಿ. ಅವನು ಇತ್ತೀಚೆಗೆ ಸ್ವಲ್ಪ ಮೆತ್ತಗಾಗಿದ್ದಾನೆ. ಇನ್ನೇನು ಹೆದರ್ಕೋಬೇಡ. ನೋಡಿದ್ರಾ ಏನು ಒಪ್ಪಿಗೆ ಇಲ್ಲದೆ ಇರೋ ಮದ್ವೆ ಈಗ ಶುರುವಾಗಿದೆ ರಗಳೆ. ಮುಂದೆ ಕಾದಿದೆ ಯುದ್ಧ. ಈ ಮನೆ ನೆಮ್ಮದಿಯೆಲ್ಲ ಮಂಗಮಾಯ. ಅದಕ್ಕೆ ತಮಗೆ ಯಾಕೆ ಇಷ್ಟೊಂದು ಸಂತೋಷ? ತಾವೇನಾದ್ರೂ ನಾರದನ ವಂಶಕ್ಕೆ ಸೇರಿದವರು? ಸಂತೋಷ ಎಲ್ಲಿದೆ? ಬೇಜಾರಾಗಿ ಹೇಳ್ತಾ ಇದ್ದೀನಿ. ತಾವು ನುಲಿಯೋದು ನೋಡಿದ್ರೆ ಬೇಜಾರಾದವ್ರ ತರ ಕಾಣಿಸ್ತಾ ಇಲ್ವಲ್ಲ? ಈ ಮುದ್ಕಪ್ಪ ಬೇಜಾರು ಒಳಗಡೆ ಇರುತ್ತೆ, ಯಾರಿಗೂ ಕಾಣಿಸಲ್ಲ. ಆದ್ರೂ ಈ ಮನೆ ಹುಡುಗನ ಗತಿ ಹೀಗಾಗ್ಬಾರ್ದಾಗಿತ್ತು. ಹೊಲ್ಲದ ಹುಡುಗಿ ಜೊತೆ ಮದ್ವೆ ಮಾಡಿದ್ರಿ, ಅವ್ರು ಮೆಚ್ಚಿದ ಹುಡುಗಿ ನೋಡ್ಕೊಂಡು ಹೊರಟೋಗಿದ್ದಾನೆ. ಮುಂದೇನ್ ಕತೆನೋ. ಕತ್ತೆಗೇನು ಗೊತ್ತು ಕತೆ? ನೀನು ಸುಮ್ಮನಿದ್ರೆ ಎಲ್ಲ ಸರಿ ಹೋಗುತ್ತೆ. ರಾಜೀವಿ, ನಿಮ್ಮ ಕೆಲಸ ನೀವು ನೋಡ್ಕೊಳ್ಳಿ. ಡಾಕ್ಟರ್, ಅಪ್ಪ ನೋಡಮ್ಮ, ನಿಮ್ಮ ತಂದೆನ ನಾವು ನೋಡ್ಕೊತೀವಿ. ಮೊದಲು ನಿನ್ನನ್ನು ನೀನು ನೋಡ್ಕೋ. ನಿಮ್ಮ ತಂದೆಗಿಂತ ನಿನ್ನ ಕಂಡೀಷನ್ನೇ ತುಂಬ ಕ್ರಿಟಿಕಲ್ ಆಗಿದೆ. ಇಲ್ಲ ಡಾಕ್ಟರ್. ನಾನು ನೋಡ್ತಾ ಇದ್ದೀನಲ್ಲ, ರಾತ್ರಿಯಿಂದ ಇಲ್ಲೇ ಇದೆಯಾ? ಏನೂ ತಿಂದಿಲ್ಲ ಅನ್ಸುತ್ತೆ ಅಲ್ವಾ? ಏನಾದರೂ ತಿನ್ಕೊಂಡು ಬಾಕು. ನಿಮ್ಮ ಅಪ್ಪನಿಗೆ ಪ್ರಜ್ಞೆ ಬರೋದಕ್ಕೆ ಇನ್ನೂ ಲೇಟ್ ಆಗುತ್ತೆ. ಅವ್ರು ಹೇಳೋ ಹೊತ್ತಿಗೆ ಕಳೆಕಳೆಯಾಗಿರೋ ಮಗಳ ಮುಖ ನೋಡ್ಲಿಕ್ಕೆ ಬಯಸ್ತಾರೆ ಹೊರತು ಈ ರೀತಿ ಕಳೆಗುಂದಿದ ಮುಖನಲ್ಲಮ್ಮ. ಹೋಗಮ್ಮ, ಏನಾದರೂ ತಿನ್ಕೊಂಡು ಬಾ, ಜ್ಯೂಸ್ ಕುಡಿ.
ನಂಗೆ ಹಸಿವಿಲ್ಲ ಡಾಕ್ಟರ್. ನನಗೆ ಗೊತ್ತಿದೆ, ತಿನ್ನೋದು ಹಸಿವಿಗೂ ಆಸೆಗೂ ಅಲ್ಲ, ಆರೋಗ್ಯಕ್ಕೆ. ಮೇಲೆ ಕ್ಯಾಂಟೀನ್ ಇದೆ, ಏನಾದರೂ ತಿನ್ಕೊಂಡು ಬಾಮ್ಮ.